ಹಲೋ ಸ್ನೇಹಿತರೆ, ತರ್ಕಕ್ಕೆ ನಿಲ್ಕೋದು ಚಾನೆಲ್ಗೆ ನಿಮಗೆ ಆಧಾರದ ಸ್ವಾಗತ. ಆಧುನಿಕ ಒಲಿಂಪಿಕ್ ಗೇಮ್ಸ್ ಬೇಸಿಗೆ ಮತ್ತು ಚಳಿಗಾಲದ ಕ್ರೀಡಾ ಸ್ಪರ್ಧೆಗಳನ್ನು ಒಳಗೊಂಡಿರುವ ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಾಗಿವೆ. ಇದರಲ್ಲಿ ಪ್ರಪಂಚದಾದ್ಯಂತ ಸಾವಿರಾರು ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. ಒಲಿಂಪಿಕ್ ಕ್ರೀಡಾಕೂಟವನ್ನು ವಿಶ್ವದ ಅಗ್ರಗಣ್ಯ ಕ್ರೀಡಾ ಸ್ಪರ್ಧೆ ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ 200ಕ್ಕೂ ಹೆಚ್ಚು ತಂಡಗಳು, ಸಾರ್ವಭೌಮ ರಾಜ್ಯಗಳು ಮತ್ತು ಪ್ರಾಂತ್ಯಗಳು ಪ್ರತಿನಿಧಿಸುತ್ತವೆ. ಪೂರ್ವನಿಯೋಜಿತವಾಗಿ ಆಟಗಳು ನಡೆಯುವ ವರ್ಷದಲ್ಲಿ ಯಾವುದೇ ವಿಶ್ವ ಚಾಂಪಿಯನ್ಶಿಪ್ಗಳಿಗೆ ಸಾಮಾನ್ಯವಾಗಿ ಪರ್ಯಾಯವಾಗಿರುತ್ತವೆ. ಪ್ರತಿ ವರ್ಗವು ಸಾಮಾನ್ಯವಾಗಿ ತನ್ನದೇ ಆದ ದಾಖಲೆಗಳನ್ನು ನಿರ್ವಹಿಸುತ್ತವೆ. ಪ್ರತಿ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸಲಾಗುತ್ತದೆ. 1994ರಿಂದ ಅವರು 4 ವರ್ಷಗಳ ಒಲಿಂಪಿಯಾಡ್ನಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ಗಳ ನಡುವೆ ಪರ್ಯಾಯವಾಗಿ ಆಡುತ್ತಾರೆ. ಅವರ ರಚನೆಯು ಗ್ರೀಸ್ನ ಒಲಿಂಪಿಯಾದಲ್ಲಿ 8ನೇ ಶತಮಾನದ BCಯಿಂದ 4ನೇ ಶತಮಾನದ AD ನಡೆದ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದಿಂದ ಪ್ರೇರಿತವಾಗಿದೆ. ಬ್ಯಾರನ್ ಪಿರಡೆ ಮತ್ತು ಕುಬರ್ಟಿನ್ ಅವರು 1894ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನು ಸ್ಥಾಪಿಸಿದರು. ಇದು 1896ರಲ್ಲಿ ಅಥೆನ್ಸ್ನಲ್ಲಿ ಮೊದಲ ಆಧುನಿಕ ಕ್ರೀಡಾಕೂಟಕ್ಕೆ ಕಾರಣವಾಯಿತು. IOC ಒಲಿಂಪಿಕ್ ಆಂದೋಲನದ ಆಡಳಿತ ಮಂಡಳಿಯಾಗಿದೆ. ಇದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಒಳಗೊಂಡಿರುವ ಎಲ್ಲ ಘಟಕಗಳ ಮತ್ತು ವ್ಯಕ್ತಿಗಳನ್ನು ಒಳಗೊಂಡಿದೆ. ಒಲಿಂಪಿಕ್ ಚಾರ್ಟರ್ ಅವರ ರಚನೆ ಮತ್ತು ಅಧಿಕಾರವನ್ನು ವ್ಯಾಖ್ಯಾನಿಸುತ್ತದೆ. 20ನೇ ಮತ್ತು 21ನೇ ಶತಮಾನಗಳಲ್ಲಿ ಒಲಿಂಪಿಕ್ ಚಳುವಳಿಯ ವಿಕಾಸವು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಲವಾರು ಬದಲಾವಣೆಗಳಿಗೆ ಕಾರಣವಾಯಿತು. ಈ ಹೊಂದಾಣಿಕೆಗಳಲ್ಲಿ ಕೆಲವು ಹಿಮ ಮತ್ತು ಐಸ್ ಕ್ರೀಡೆಗಳಿಗಾಗಿ ವಿಂಟರ್ ಒಲಿಂಪಿಕ್ ಗೇಮ್ಸ್, ವಿಕಲಾಂಗ ಕ್ರೀಡಾಪಟುಗಳಿಗಾಗಿ ಪ್ಯಾರಾ ಒಲಿಂಪಿಕ್ ಗೇಮ್ಸ್, 14ರಿಂದ 18 ವರ್ಷ ವಯಸ್ಸಿನ ಕ್ರೀಡಾಪಟುಗಳಿಗೆ ಯೂತ್ ಒಲಿಂಪಿಕ್ ಗೇಮ್ಸ್, 5 ಕಾಂಟಿನೆಂಟಲ್ ಗೇಮ್ಸ್, ಅಮೆರಿಕನ್, ಆಫ್ರಿಕನ್, ಏಷ್ಯನ್, ಯುರೋಪಿಯನ್ ಮತ್ತು ಪೆಸಿಫಿಕ್ ಒಲಿಂಪಿಕ್ ಗೇಮ್ಸ್ನಲ್ಲಿ ವಿಶ್ವ ಸಮರ 2 ಒಲಿಂಪಿಕ್ ರದ್ದತಿಗೆ ಕಾರಣವಾಯಿತು. ಶೀತಲ ಸಮರದ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಬಹಿಷ್ಕಾರಗಳು 1980 ಮತ್ತು 1984ರ ಒಲಿಂಪಿಕ್ಸ್ನಲ್ಲಿ ಸೀಮಿತ ಭಾಗವಹಿಸುವಿಕೆ ಮತ್ತು ಕೋವಿಡ್-19 ನಿರ್ಬಂಧಗಳ ಪರಿಣಾಮವಾಗಿ 2020ರ ಒಲಿಂಪಿಕ್ಸ್ ಅನ್ನು 2021ರವರೆಗೆ ಮುಂದೂಡಲಾಯಿತು. ಒಲಿಂಪಿಕ್ ಆಂದೋಲನವು ಅಂತಾರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು, ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಳು ಮತ್ತು ಪ್ರತಿ ನಿರ್ದಿಷ್ಟ ಒಲಿಂಪಿಕ್ ಕ್ರೀಡಾಕೂಟಗಳಿಗಾಗಿ ಸಂಘಟನಾ ಸಮಿತಿಯನ್ನು ಒಳಗೊಂಡಿದೆ. ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿ IOC ಪ್ರತಿ ಕ್ರೀಡಾಕೂಟಕ್ಕೆ ಆತಿಥೇಯ ನಗರವನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ ಮತ್ತು ಒಲಿಂಪಿಕ್ ಚಾರ್ಟರ್ ಪ್ರಕಾರ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ ಮತ್ತು ಹಣವನ್ನು ನೀಡುತ್ತದೆ. ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಬೇಕಾದ ಕ್ರೀಡೆಗಳು ಒಳಗೊಂಡಿರುವ ಒಲಿಂಪಿಕ್ ಕಾರ್ಯಕ್ರಮವನ್ನು ಸಹ IOC ನಿರ್ಧರಿಸುತ್ತದೆ. ಒಲಿಂಪಿಕ್ ಧ್ವಜ, ಜ್ಯೋತಿ ಮತ್ತು ಉದ್ಘಾಟನೆ ಮತ್ತು ಮುಕ್ತಾಯ ಸಮಾರಂಭಗಳಂತಹ ಹಲವಾರು ಒಲಿಂಪಿಕ್ ಆಚರಣೆಗಳು ಮತ್ತು ಚಿಹ್ನೆಗಳು ಇವೆ. 14,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು 2020ರ ಬೇಸಿಗೆ ಒಲಿಂಪಿಕ್ಸ್ ಮತ್ತು 2022ರ ಚಳಿಗಾಲದ ಒಲಿಂಪಿಕ್ಸ್ ಒಟ್ಟು 40 ವಿವಿಧ ಕ್ರೀಡೆಗಳು ಮತ್ತು 448 ಈವೆಂಟ್ಗಳಲ್ಲಿ ಸ್ಪರ್ಧಿಸುತ್ತಾರೆ. ಈ ಈವೆಂಟ್ನಲ್ಲಿ ಮೊದಲ ಮತ್ತು 2ನೇ, 3ನೇ ಸ್ಥಾನ ಪಡೆದವರು ಒಲಿಂಪಿಕ್ ಪದಕಗಳನ್ನು ಸ್ವೀಕರಿಸುತ್ತಾರೆ, ಕ್ರಮವಾಗಿ ಚಿನ್ನ, ಬೆಳ್ಳಿ ಮತ್ತು ಕಂಚು. ಪ್ರತಿಯೊಂದು ರಾಷ್ಟ್ರವನ್ನು ಈಗ ಪ್ರತಿನಿಧಿಸುವ ಹಂತಕ್ಕೆ ಆಟಗಳು ಬೆಳೆದಿವೆ. ವಸಾಹತುಗಳು ಮತ್ತು ಸಾಗರೋತ್ತರ ಪ್ರದೇಶಗಳು ತಮ್ಮ ಸ್ವಂತ ತಂಡಗಳನ್ನು ಕಣಕ್ಕಿಳಿಸಲು ಸಾಮಾನ್ಯವಾಗಿ ಅನುಮತಿಸಲಾಗಿದೆ. ಈ ಬೆಳವಣಿಗೆಯು ಬಹಿಷ್ಕಾರಗಳು, ಡೋಪಿಂಗ್, ಲಂಚ ಮತ್ತು ಭಯೋತ್ಪಾದನೆ ಸೇರಿದಂತೆ ಹಲವಾರು ಸವಾಲುಗಳು ಮತ್ತು ವಿವಾದಗಳನ್ನು ಸೃಷ್ಟಿಸಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ಮತ್ತು ಅದರ ಮಾಧ್ಯಮ ಮಾನ್ಯತೆ ಕ್ರೀಡಾಪಟುಗಳಿಗಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆಯುವ ಅವಕಾಶವನ್ನು ಒದಗಿಸುತ್ತದೆ. ಆಟಗಳು ಆತಿಥೇಯ ನಗರ ಮತ್ತು ದೇಶಕ್ಕೆ ಜಗತ್ತಿಗೆ ತಮ್ಮನ್ನು ಪ್ರದರ್ಶಿಸುವ ಅವಕಾಶವನ್ನು ಒದಗಿಸುತ್ತದೆ. ಇನ್ನು ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಗ್ರೀಸ್ನ ಒಲಿಂಪಿಯಾದಲ್ಲಿರುವ GS ಅಭಯಾರಣ್ಯದಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಧಾರ್ಮಿಕ ಮತ್ತು ಅಥ್ಲೆಟಿಕ್ಸ್ ಉತ್ಸವಗಳಾಗಿವೆ. ಹಬ್ಬದ ದಿನಾಂಕವನ್ನು ಸಂಕೀರ್ಣವಾದ ಸೂತ್ರದ ಪ್ರಕಾರ ನಿರ್ಧರಿಸಲಾಗುತ್ತದೆ. ಆ ಮೂಲಕ ಹಬ್ಬದ ಮಧ್ಯಭಾಗವು ಬೇಸಿಗೆಯ ಆಯನ ಸಂಕ್ರಾಂತಿಯ ನಂತರ
ಎರಡನೇ ಹುಣ್ಣಿಮೆಯ ಸಮಯದಲ್ಲಿ ಸಂಭವಿಸುತ್ತದೆ. ಒಲಿಂಪಿಕ್ಸ್ ಮೂಲವು ನಿಗೂಢ ಮತ್ತು ದಂತಕಥೆಯಲ್ಲಿ ಮುಚ್ಚಿ ಹೋಗಿದೆ. ಅತ್ಯಂತ ಜನಪ್ರಿಯ ಪುರಾಣಗಳಲ್ಲಿ ಒಂದಾದ ಹೆರಾಕಲ್ಸ್ ಮತ್ತು ಅವರ ತಂದೆ ಜಿಯಸ್ ಅವರನ್ನು ಗೇಮ್ಸ್ನ ಮೂಲ ಪುರುಷರು ಎಂದು ಗುರುತಿಸುತ್ತದೆ. ದಂತಕಥೆಯ ಪ್ರಕಾರ ಕ್ರೀಡಾಕೂಟವನ್ನು ಮೊದಲು ಒಲಿಂಪಿಕ್ಸ್ ಎಂದು ಕರೆದರು ಮತ್ತು ಪ್ರತಿ 4 ವರ್ಷಗಳಿಗೊಮ್ಮೆ ಅವುಗಳನ್ನು ನಡೆಸುವ ಪದ್ಧತಿಯನ್ನು ಸ್ಥಾಪಿಸಿದವರು ಹೆರಾಕಲ್ಸ್. ಹೆರಾಕಲ್ಸ್ ತನ್ನ 12ನೇ ಶ್ರಮವನ್ನು ಪೂರ್ಣಗೊಳಿಸಿದ ನಂತರ ಅವರು ಜಿಯಸ್ಗೆ ಗೌರವಾರ್ಥವಾಗಿ ಒಲಿಂಪಿಕ್ ಕ್ರೀಡಾಂಗಣವನ್ನು ನಿರ್ಮಿಸಿದರು ಎಂದು ಪುರಾಣವು ಮುಂದುವರಿಯುತ್ತದೆ. ಇನ್ನು 21ನೇ ಶತಮಾನದ ಆಟಗಳು ನೋಡುವುದಾದರೆ 14,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು 2020ರ ಬೇಸಿಗೆ ಒಲಿಂಪಿಕ್ಸ್ ಮತ್ತು 2022ರ ಚಳಿಗಾಲದ ಒಲಿಂಪಿಕ್ಸ್ ಒಟ್ಟು 40 ವಿವಿಧ ಕ್ರೀಡೆಗಳು ಮತ್ತು 448 ಈವೆಂಟ್ಗಳಲ್ಲಿ ಸ್ಪರ್ಧಿಸಿದ್ದಾರೆ. ಇನ್ನು ಆಟಗಳ ವೆಚ್ಚ ನೋಡುವುದಾದರೆ ಆಕ್ಸ್ಫರ್ಡ್ ಒಲಿಂಪಿಕ್ಸ್ ಅಧ್ಯಯನ 2016ರ ಪ್ರಕಾರ 1960ರಿಂದ ಬೇಸಿಗೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ವೆಚ್ಚಗಳು ಸರಾಸರಿ $5.2 ಶತಕೋಟಿ ಮತ್ತು ವಿಂಟರ್ ಗೇಮ್ಸ್ಗೆ $3.1 ಶತಕೋಟಿ. 2016ರ ಹೊತ್ತಿಗೆ ಪ್ರತಿ ಕ್ರೀಡಾಪಟುವಿಗೆ ಸರಾಸರಿ ಬೇಸಿಗೆ ಆಟಗಳಿಗಾಗಿ $599 ಮತ್ತು ಚಳಿಗಾಲದ ಆಟಗಳಿಗಾಗಿ $1.3 ಮಿಲಿಯನ್. ಲಂಡನ್ 2012ಕ್ಕೆ ಪ್ರತಿ ಕ್ರೀಡಾಪಟುವಿನ ವೆಚ್ಚ $1.4 ಮಿಲಿಯನ್ ಮತ್ತು ಸೋಚಿ 2014ಕ್ಕೆ ಈ ಮೊತ್ತವು $7.9 ಮಿಲಿಯನ್ ಆಗಿತ್ತು. ಇನ್ನು ಕ್ರೀಡೆಗಳು ನೋಡುವುದಾದರೆ ಒಲಿಂಪಿಕ್ ಕ್ರೀಡಾಕೂಟದ ಕಾರ್ಯಕ್ರಮವು 35 ಕ್ರೀಡೆಗಳು, 30 ವಿಭಾಗಗಳು ಮತ್ತು 408 ಈವೆಂಟ್ಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಕುಸ್ತಿಯು ಬೇಸಿಗೆ ಒಲಿಂಪಿಕ್ ಕ್ರೀಡೆಯಾಗಿದ್ದು 2 ವಿಭಾಗಗಳನ್ನು ಒಳಗೊಂಡಿದೆ: ಗ್ರೀಕೋ ರೋಮನ್ ಮತ್ತು ಫ್ರೀಸ್ಟೈಲ್. ಇದು ಪುರುಷರಿಗೆ 14 ಘಟನೆಗಳು ಮತ್ತು ಮಹಿಳೆಯರಿಗೆ 4 ಈವೆಂಟ್ಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ವಿಭಿನ್ನ ತೂಕದ ವರ್ಗವನ್ನು ಪ್ರತಿನಿಧಿಸುತ್ತದೆ. ಬೇಸಿಗೆ ಒಲಿಂಪಿಕ್ಸ್ ಕಾರ್ಯಕ್ರಮವು 26 ಕ್ರೀಡೆಗಳನ್ನು ಒಳಗೊಂಡಿದೆ, ಆದರೆ ಚಳಿಗಾಲದ ಒಲಿಂಪಿಕ್ಸ್ ಕಾರ್ಯಕ್ರಮವು 15 ಕ್ರೀಡೆಗಳನ್ನು ಒಳಗೊಂಡಿದೆ. ಅಥ್ಲೆಟಿಕ್ಸ್, ಈಜು, ಫೆನ್ಸಿಂಗ್ ಮತ್ತು ಕಲಾತ್ಮಕ ಜಿಮ್ನಾಸ್ಟಿಕ್ಸ್ ಮಾತ್ರ ಬೇಸಿಗೆ ಕ್ರೀಡೆಗಳಾಗಿವೆ. ಅವುಗಳು ಒಲಿಂಪಿಕ್ ಕಾರ್ಯಕ್ರಮದಿಂದ ಎಂದಿಗೂ ಗೈರು ಹಾಜರಾಗಿರಲಿಲ್ಲ. ಕ್ರಾಸ್ ಕಂಟ್ರಿ ಸ್ಕೀಯಿಂಗ್, ಫಿಗರ್ ಸ್ಕೇಟಿಂಗ್, ಐಸ್ ಹಾಕಿ, ನಾಡಿನ ಸಂಯೋಜಿತ ಸ್ಕೀ ಜಂಪಿಂಗ್ ಮತ್ತು ಸ್ಪೀಡ್ ಸ್ಕೇಟಿಂಗ್ 1924ರಲ್ಲಿ ಪ್ರಾರಂಭವಾದನಿಂದ ಪ್ರತಿ ಚಳಿಗಾಲದ ಒಲಿಂಪಿಕ್ಸ್ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದೆ. ಪ್ರಸ್ತುತ ಒಲಿಂಪಿಕ್ ಕ್ರೀಡೆಗಳಾದ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್ ಮತ್ತು ವಾಲಿಬಾಲ್ ಮೊದಲು ಪ್ರದರ್ಶನ ಕ್ರೀಡೆಗಳಾಗಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡವು ಮತ್ತು ನಂತರ ಸಂಪೂರ್ಣ ಒಲಿಂಪಿಕ್ ಕ್ರೀಡೆಗಳಾಗಿ ಬಡ್ತಿ ನೀಡಲಾಗಿದೆ. ಈ ಹಿಂದಿನ ಆಟಗಳಲ್ಲಿ ಕಾಣಿಸಿಕೊಂಡ ಕೆಲವು ಕ್ರೀಡೆಗಳನ್ನು ನಂತರ ಕಾರ್ಯಕ್ರಮದಿಂದ ಕೈಬಿಡಲಾಯಿತು. ಇನ್ನು ಸ್ನೇಹಿತರೆ, ಒಲಿಂಪಿಕ್ನ ಚಿಹ್ನೆಯ ಬಗ್ಗೆ ನೋಡುವುದಾದರೆ ಒಲಿಂಪಿಕ್ ಆಂದೋಲನವು ಒಲಿಂಪಿಕ್ ಚಾರ್ಟರ್ನಲ್ಲಿ ಒಳಗೊಂಡಿರುವ ಆದರ್ಶಗಳನ್ನು ಪ್ರತಿನಿಧಿಸುವ ಸಂಕೇತವನ್ನು ಬಳಸುತ್ತದೆ. ಒಲಿಂಪಿಕ್ ಉಂಗುರಗಳು ಎಂದು ಕರೆಯಲ್ಪಡುವ ಒಲಿಂಪಿಕ್ ಚಿಹ್ನೆಯು 5 ಹಣೆದುಕೊಂಡಿರುವ ಉಂಗುರಗಳನ್ನು ಒಳಗೊಂಡಿದೆ ಮತ್ತು 5 ಜನವಸತಿ ಖಂಡಗಳಾದ ಆಫ್ರಿಕಾ, ಅಮೆರಿಕ, ಏಷ್ಯಾ, ಯುರೋಪ್ ಮತ್ತು ಓಷೇನಿಯಾ ಏಕತೆಯನ್ನು ಪ್ರತಿನಿಧಿಸುತ್ತದೆ. ಬಿಳಿ ಮೈದಾನದ ಮೇಲೆ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಬಣ್ಣದ ಉಂಗುರಗಳ ಬಣ್ಣದ ಆವೃತ್ತಿಯು ಒಲಿಂಪಿಕ್ ಧ್ವಜವನ್ನು ರೂಪಿಸುತ್ತದೆ. ಈ ಬಣ್ಣಗಳನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಪ್ರತಿ ರಾಷ್ಟ್ರವು ಅದರ ರಾಷ್ಟ್ರ ಧ್ವಜದಲ್ಲಿ ಕನಿಷ್ಠ ಒಂದನ್ನು ಹೊಂದಿತ್ತು. ಒಲಿಂಪಿಕ್ನಲ್ಲಿ ಕೊಡುವ ಪದಕಗಳು ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳಿಗೆ ಪಡೆಯುವ ಕ್ರೀಡಾಪಟುಗಳು ಅಥವಾ ತಂಡಗಳಿಗೆ ಪದಕಗಳನ್ನು ನೀಡಲಾಗುತ್ತದೆ. ವಿಜೇತರು ಚಿನ್ನದ ಪದಕಗಳನ್ನು ಪಡೆಯುತ್ತಾರೆ. ಇದು 1912ರವರೆಗೆ ಘನ ಚಿನ್ನವಾಗಿತ್ತು. ನಂತರ ಗಿಲ್ಲೆಡ್ ಬೆಳ್ಳಿಯನ್ನು ಮಾಡಲ್ಪಟ್ಟಿದೆ ಮತ್ತು ಈಗ ಚಿನ್ನಲೇಪಿತ ಬೆಳ್ಳಿ. ಪ್ರತಿ ಚಿನ್ನದ ಪದಕವು ಕನಿಷ್ಠ 6 ಗ್ರಾಂ ಶುದ್ಧ ಚಿನ್ನವನ್ನು ಹೊಂದಿರಬೇಕು. ರನ್ನರ್ ಅಪ್ಗಳಿಗೆ ಬೆಳ್ಳಿ ಪದಕಗಳನ್ನು ನೀಡಲಾಗುತ್ತದೆ ಮತ್ತು 3ನೇ ಸ್ಥಾನದಲ್ಲಿರುವ ಕ್ರೀಡಾಪಟುಗಳು ಕಂಚಿನ ಪದಕಗಳನ್ನು ಪಡೆಯುತ್ತಾರೆ. ಏಕ ಎಲಿಮಿನೇಷನ್ ಪಂದ್ಯಾವಳಿಯಿಂದ ಸ್ಪರ್ಧಿಸಿ ಇವೆಂಟ್ಗಳಲ್ಲಿ 3ನೇ ಸ್ಥಾನವನ್ನು ನಿರ್ಧರಿಸಲಾಗುವುದಿಲ್ಲ ಮತ್ತು 2 ಸೆಮಿಫೈನಲ್ಗಳಲ್ಲಿ ಸೋತವರು ಪ್ರತಿಯೊಬ್ಬರು ಕಂಚಿನ ಪದಕವನ್ನು ಪಡೆಯುತ್ತಾರೆ. ಚಳಿಗಾಲದ ಒಲಿಂಪಿಕ್ಸ್ನ ಕನಿಷ್ಠ ಒಂದು ಆವೃತ್ತಿಯಲ್ಲಿ ಒಟ್ಟು 119 ಎನ್ಒಸಿಗಳು ಭಾಗವಹಿಸಿವೆ. 12 ರಾಷ್ಟ್ರಗಳು ಸ್ಪರ್ಧಿಸಿವೆ. ಅದರಲ್ಲಿ ಆಸ್ಟ್ರಿಯಾ, ಕೆನಡಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಗ್ರೇಟ್ ಬ್ರಿಟನ್, ಹಂಗೇರಿ, ಇಟಲಿ, ನಾರ್ವೆ,
ಪೋಲ್ಯಾಂಡ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇಲ್ಲಿವರೆಗೆ ಎಲ್ಲ 23 ಚಳಿಗಾಲದ ಆಟಗಳಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈ ಸಲದ ಒಲಿಂಪಿಕ್ಸ್ ನೋಡುವುದಾದರೆ 2024 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಬೇಸಿಗೆ ಒಲಿಂಪಿಕ್ಸ್ ನಡೆಯುವುದು 26 ಜುಲೈ ಮತ್ತು 11 ಆಗಸ್ಟ್ 2024 ನಡುವೆ ನಡೆಯಲಿದೆ. ದೇಶವು 1900ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ತನ್ನ ಚೊಚ್ಚಲ ಪ್ರವೇಶವನ್ನು ಮಾಡಿತ್ತು. 1920ರಿಂದ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದ ಪ್ರತಿ ಆವೃತ್ತಿಯಲ್ಲಿ ಭಾರತೀಯ ಕ್ರೀಡಾಪಟುಗಳು ಕಾಣಿಸಿಕೊಂಡಿದ್ದಾರೆ ಮತ್ತು ಕ್ರೀಡಾಕೂಟದ ಈ ಆವೃತ್ತಿಯು ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ರಾಷ್ಟ್ರದ 26ನೇ ಪ್ರದರ್ಶನವನ್ನು ಗುರುತಿಸಿದೆ. ಭಾರತ ಇಲ್ಲಿವರೆಗೆ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಎಲ್ಲವೂ ಶೂಟಿಂಗ್ನಿಂದ ಬಂದಿದೆ. ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದರು. ಭಾರತಕ್ಕೆ ಒಲಿಂಪಿಕ್ ಪದಕ ಗೆದ್ದ ಮೊದಲ ಮಹಿಳಾ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಮಿಶ್ರ 10 ಮೀಟರ್ ಏರ್ ಪಿಸ್ತೂಲ್ ತಂಡದ ಸ್ಪರ್ಧೆಯಲ್ಲಿ ಅವರು ಮತ್ತೊಂದು ಕಂಚಿನ ಪದಕವನ್ನು ಗೆಲ್ಲಲು ಸರ್ಬ್ಜಿತ್ ಸಿಂಗ್ ಅವರೊಂದಿಗೆ ಪಾಲುದಾರರಾದರು ಮತ್ತು ಈ ಪ್ರಕ್ರಿಯೆಯಲ್ಲಿ ಸ್ವಾತಂತ್ರ್ಯ ನಂತರ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯರಾದರು. ಪುರುಷರ 50 ಮೀಟರ್ ರೈಫಲ್ 3 ಸ್ಥಾನಗಳ ಸ್ಪರ್ಧೆಯಲ್ಲಿ ಸ್ವಪ್ನಿಲ್ ಕುಸಾಲೆ ಅವರು ಮತ್ತೊಂದು ಕಂಚಿನೊಂದಿಗೆ ಭಾರತವು ಒಲಿಂಪಿಕ್ಸ್ನಾದ್ಯಂತ ಶೂಟಿಂಗ್ನಲ್ಲಿ 7ನೇ ಪದಕವನ್ನು ಗಳಿಸಿತು. ಸ್ನೇಹಿತರೆ, ಇದಿಷ್ಟು ಒಲಿಂಪಿಕ್ಸ್ ಇತಿಹಾಸದ ಕುರಿತಾದ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ತರುವ ಪ್ರಯತ್ನ. ಈ ಸುದ್ದಿ ಇಷ್ಟವಾದಲ್ಲಿ ತರ್ಕಕ್ಕೆ ನಿಲ್ಕುದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮುಂದಿನ ಸುದ್ದಿ ತರುತ್ತಾ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.